ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ 6 ಮಾರ್ಕ್ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದಾನೆ. ಯಾವುದು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಗೇನಿಂಗ್ ರೇಷಿಯೋ, ಓಕೆ, ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಅಂತ ನಿಮಗೆ ಪ್ರಾಬ್ಲಮ್ ಕೇಳ್ತಾರೆ. ಇದು 2024 ಆ್ಯನುವಲ್ ಕ್ವಶನ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ನಾನು ನಿಮಗೆ 2 ಪ್ರಾಬ್ಲಮ್ ಇಲ್ಲಿ ಸಾಲ್ಯೂಷನ್ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಅಂಜು ಮತ್ತು ಸಂಜು ಅವರು ಮತ್ತು ಮಂಜು ಅವರು 3 ಜನ ಪಾರ್ಟ್ನರ್ ಅದಾರೆ. ಆಯ್ತಾ, ಆರ್ ಪಾರ್ಟ್ನರ್ ಸೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ ಪ್ರಪೋರ್ಷನ್ 1/2, 3/10, 1/5. ಆಯ್ತಾ, ಅಂಜು ರಿಟೈರ್ಸ್. ಯಾರು ರಿಟೈರ್ಸ್ ಆಗಿದ್ದಾರೆ ಅಂತ ನೋಡ್ಕೋಬೇಕು. ಇವರು ರಿಟೈರ್ಸ್ ಆಗಿದ್ದಾರೆ. ಆಯ್ತಾ, ಫ್ರಮ್ ಆಯ್ತಾ, ಈ ಒಂದು ಸಂಸ್ಥೆಯಿಂದ ಅವರು ರಿಟೈರ್ಸ್ ಆಗಿದ್ದಾರೆ. ಯಾರು? ಅಂಜು ಅವರು. ಸಂಜು ಮತ್ತು ಮಂಜು ಅವರು ಡಿಸೈಡ್ ಮಾಡ್ತಾರೆ ಏನಂತ, ಶೇರ್ ಆಫ್ ದ ಪ್ರಾಫಿಟ್ ನ್ಯೂ ಫರ್ಮ್, ಅಂದರೆ ಹೊಸ ಸಂಸ್ಥೆಯಿಂದ ಬಂದಿರುವಂತಹ ಪ್ರಾಫಿಟ್ ಏನಿದೆಯಲ್ಲ, ಮಂಜು ಮತ್ತು ಸಂಜು ಅವರು ಡಿಸೈಡ್ ಮಾಡ್ತಾರೆ. ಯಾವ ಒಂದು ರೇಷಿಯೋ ಮುಖಾಂತರ? ಇನ್ನೇ ಫ್ಯೂಚರ್ ಅಂತ ಕೊಟ್ಟಿರ್ತಾರೆ. ಇದು ನ್ಯೂ ರೇಷಿಯೋ ಆಗಿರುತ್ತೆ, 5:3. ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಆಫ್ ಸಂಜು ಆ್ಯಂಡ್ ಮಂಜು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವಶನ್ ಆಗಿರುತ್ತೆ ಇದು. ಈ ಒಂದು ಪ್ರಶ್ನೆಗೆ ಆರಾಮಾಗಿ ಆನ್ಸರ್ ಮಾಡಬಹುದು. 6 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಆಯಿತಾ, ಇದಕ್ಕೊಂದು ಸೂತ್ರ ಬರುತ್ತೆ. ಏನಂತ? ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಆಯಿತಾ, ಈ ಒಂದು ಸೂತ್ರದ ಮುಖಾಂತರ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಆಯಿತಾ, ನ್ಯೂ ರೇಷಿಯೋ ಎಲ್ಲಿದೆ ನಮ್ಮದು? ಇನ್ನೇ ಫ್ಯೂಚರ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಅಂದರೆ ಸಂಜು ಮತ್ತು ಮಂಜು ಡಿಸೈಡೆಡ್ ಅಂತ ಮುಂದೆ ಕೊಟ್ಟಿರ್ತಾರೆ ನೋಡಿ, 5:3 ಅಂತ ಕೊಟ್ಟಿರ್ತಾರೆ. ಆಯಿತಾ, ನಿಮ್ಗೆ ವಾರ್ಷಿಕ ಪರೀಕ್ಷೆಯಲ್ಲಿ ರೇಷಿಯೋ ಕೊಟ್ಟಿರ್ತಾರೆ ಇನ್ನೇ ಫ್ಯೂಚರ್ ಅಂತ. ಅದು ನ್ಯೂ ಫ್ಯೂಚರ್ ಅಂದರೆ ನ್ಯೂ ರೇಷಿಯೋ ಆಗಿರುತ್ತೆ, 5:3 ಇದು ನ್ಯೂ ರೇಷಿಯೋ. ಅದೇ ರೀತಿ ಓಲ್ಡ್ ರೇಷಿಯೋ ಎಲ್ಲಿದೆ? ಇಲ್ಲಿದೆ ನೋಡಿ, 1/2, 3/10, ಓಕೆ, 1/5. ಓಕೆ, 1/2 ಆ್ಯಂಡ್ 3/10, 1/5. ಇಲ್ಲಿ ಯಾರು ರಿಟೈರ್ಸ್ ಆಗಿದ್ದಾರೆ? ಇದು 1/2, ಇದು ಅಂಜು ಅವ್ರದ್ದು, ಸಂಜು ಅವ್ರದ್ದು 3/10, ಮಂಜು ಅವ್ರದ್ದು 1/5. ಯಾರು ರಿಟೈರ್ಸ್ ಆಗಿದ್ದಾರೆ ಇಲ್ಲಿ? ಅಂಜು ರಿಟೈರ್ಸ್ ಆಗಿದ್ದಾರೆ. ಅಂಜು ರಿಟೈರ್ಸ್ ಆಗಿದ್ದಾರೆ ಅಂದರೆ ಇದು 1/2 ಹೋಯ್ತು. ಇದು ಆಯಿತಾ, ಇದು ಹೋಯಿತು. 3/10, 1/10 ಅಷ್ಟೇ ಉಳಿಯಿತು. ಇವಾಗ ನೋಡಿ, ಯಾರ್ದು ಕ್ಯಾಲ್ಕುಲೇಟ್ ಮಾಡಿ ಅಂದಿದ್ದಾರೆ ನಮಗೆ? ಕ್ಯಾಲ್ಕುಲೇಟ್ ಆಫ್ ಸಂಜು ಮತ್ತು ಮಂಜು. ಒಂದನೇ ಪಾರ್ಟ್ನರ್ ಯಾರು? ಸಂಜು. ಸಂಜು ಇಸ್ ಈಕ್ವಲ್ ಟು ಅದೇ ರೀತಿ ಮಂಜು. ಆಯಿತಾ, ಈ ರೀತಿ 2 ಲೈನ್ ಬಿಟ್ಟು ಪಾರ್ಟ್ನರ್ ನೇಮ್ ಹಾಕ್ಕೊಳ್ಳಿ. ಆಯಿತಾ, 5 ಮತ್ತು 3 ಎಷ್ಟು? 8. ಓಕೆ, 5 ಏನಿದಿಲ್ಲ ಇದು ಸಂಜು ಅವ್ರದ್ದು, ಇದು 3 ಏನಿದಿಲ್ಲ ಇದು ಮಂಜು ಅವ್ರದ್ದು. 5/8. ಓಕೆ, ಮೈನಸ್ಗೆ ಮೈನಸ್ ಕೊಡಿ. ಆಯಿತಾ, ಇಲ್ಲಿ 3 ಏನಿದಿಲ್ಲ ಇದು ಯಾರ್ದು? ಸಂಜು ಅವ್ರದ್ದು. ಇದು ಮಂಜು ಅವ್ರದ್ದು. ಇದು 1/5 ಮಂಜು, ಸಂಜು ಅವ್ರದ್ದು 3/10. ಆಯಿತಾ, ಇಲ್ಲಿ 3/10 ಯಾರ್ದು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇವೆ ನಾವು? ಓನ್ಲಿ ಸಂಜು ಮತ್ತು ಮಂಜು ಅವ್ರದ್ದು ಅಷ್ಟೇ. ಆಯಿತಾ, ಇವರು ರಿಟೈರ್ಸ್ ಆಗಿದ್ದಾರೆ, ಇವ್ರದ್ದು ಹೋಯ್ತು ಇವ್ರದ್ದು. ಓಕೆ, 3/10. ಇವಾಗ ಈಕ್ವಲ್ ಟು ಅದೇ ರೀತಿ ನೋಡಿ, 5 3 ಎಷ್ಟು? 8. ಆಯಿತಾ, ಇದು ಮಂಜು ಅವ್ರದ್ದು, ಮಂಜು ಸೇಮ್. ಆಯಿತಾ, ಮೈನಸ್ 3/10. ಆಯಿತಾ, ಇವಾಗ 1/5 ಇದು ಮಂಜು ಅವ್ರದ್ದು. ಆಯಿತಾ, ಈಕ್ವಲ್ ಟು ಇವಾಗ ನೋಡಿ LCM ನೋಡಿ, ಇದು ಒಂದೇ ಮಗ್ಗಿ ಒಳಗೆ ಬರುತ್ತಾ? ಆಯಿತಾ, 2 ಮಗ್ಗಿ ಒಳಗೆ ಬರುತ್ತೆ. ಇದು 8 ಮತ್ತು 10 ಬರುತ್ತೆ. ಆಯಿತಾ, ಅಂದರೆ 2 4 8, ಓಕೆ, 2 5 10. ಸೊ ಇದು ಬರುತ್ತೆ, 2 ಮಗ್ಗಿ ಒಳಗೆ ಬರುತ್ತೆ. ಸೊ ಗಮನ ಇಟ್ಟು ಕೇಳಿ ಸ್ನೇಹಿತರೆ, 40 LCM ಬರುತ್ತೆ. ಆಯಿತಾ, ಒಂದೇ ಮಗ್ಗಿ ಒಳಗೆ 8 ಮತ್ತು 10 ಅಂದರೆ ನಿಮಗೆ LCM ಬರುತ್ತೆ ಅಂತ ಅನ್ಕೊಂಡ್ರೆ ಇಲ್ಲಿ ನೋಡಿ, ಇವಾಗ 8 ಮತ್ತು 10 ಅಂತ ನೋಡಿ, 8 10. ಆಯಿತಾ, 2 ಮಗ್ಗಿ ಒಳಗೆ 8 ಬರುತ್ತೆ. ಎಷ್ಟರಲ್ಲೇ? 2 4 8. ಆಯಿತಾ, ಅದೇ ರೀತಿ 2 5 10. ಆಯಿತಾ, ಸೊ ಇದು ಬರುತ್ತೆ ನೋಡಿ, 2 4 8. ಓಕೆ, 2 4 8 ಅಂತ ಬಂತು. 2 5 10. ಇವಾಗ ನೋಡಿ, ಓಕೆ, 2 2 4. ಸೊ ಈ ರೀತಿ ನೋಡಿ, 2 1 2. ಇದು 5 ಬರಬೇಕು ಇಲ್ಲಿ. ಆಯಿತಾ, 2 1 2. ಆಯಿತಾ, ಇದು 5 ಈ ಕಡೆ ಬರುತ್ತೆ, 1 1 ಅಂದರೆ 5 1 5. ಸೊ ಇವಾಗ ನೋಡಿ, 2 × 2 × 2 × 5 ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ? ಅದು LCM 40 ಬರುತ್ತೆ. ಅರ್ಥ ಆಯ್ತಾ? 2 ಮಗ್ಗಿಯೊಳಗೆ 10 ಬರುತ್ತೆ. ಎಷ್ಟರಲ್ಲೇ? 5ರಲ್ಲೇ. ಇಲ್ಲಿ 5 ಇಂಟು ಮಾಡಿ ಮೇಲ್ಗಡೆ ಬರಿಬೇಕು. ಓಕೆ, ಅಂದರೆ 2 5 10. ಎಷ್ಟರಲ್ಲೇ? 5ರಲ್ಲೇ. ಆಯಿತಾ, ಇದು 8 ಏನಿದೆಯಲ್ಲ, ಇವಾಗ ಇಲ್ಲಿ ನೋಡಿ ಎಷ್ಟರಲ್ಲೇ? 2 4 8. ಸೊ ಇಲ್ಲಿ 4. ಅರ್ಥ ಆಯ್ತಾ? ಇವಾಗ ನೋಡಿ, 5 5 ಎಷ್ಟು? ಇಲ್ಲಿ 25. ಆಯಿತಾ, ಮೈನಸ್ 3 4 ಎಷ್ಟು? 3 4 12. ಆಯಿತಾ,
ಈಜ್ವಲ್ ಟು 25ರೊಳಗೆ 12 ಮೈನಸ್ ಮಾಡಿ ಎಷ್ಟು ಬರುತ್ತೆ, ಇದು 13. ಇದು ಎಲ್ ಸಿ ಎಮ್ ಏನಿದಿಲ್ಲ ಸೇಮ್ ಈ ಕಡೆ 40 ಮುಗೀತು. ಇದು ಸಂಜು ಅವ್ರದ್ದು. ಇವಾಗ ಮಂಜು ಅವ್ರದ್ದು ನೋಡಿ ಆಯಿತಾ. ಮಂಜು ಅವ್ರದ್ದು ಎಲ್ ಸಿ ಎಮ್ ಸೇಮ್ ಬರುತ್ತೆ ಆಯಿತಾ. ಒಂದೇ ಮಗ್ಗಿ ಒಳಗೆ ಎರಡೂ ಕೂಡ ಬರಲ್ಲ. 5 ಒಂದಲೇ 5 ಬರುತ್ತೆ ಆಯಿತಾ. 5 ಒಂದಲೇ 5 ಆಯಿತಾ. 8 ಒಂದಲೇ 8 ಇಲ್ಲಿ ಇಂಟು 1 ಇಲ್ಲಿ ನೋಡಿ 3 5ಲೇ ಎಷ್ಟು, 3 5ಲೇ 15 ಆಯಿತಾ. ಅದೇ ರೀತಿ 1 8ಲೇ 8 ಈಜ್ವಲ್ ಟು 15ರೊಳಗೆ 8 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ, 7 ಆಯಿತಾ. 7 ಡಿವೈಡ್ ಬೈ ಇಲ್ಲಿ 40 ಅಂದರೆ 7 ಡಿವೈಡ್ ಬೈ 40. ಇವಾಗ ನೋಡಿ ದೇರ್ಫೋರ್ ಇದು ಫೈನಲ್ ಆನ್ಸರ್ದಾಗಿರುತ್ತೆ. ಏನಂತ, ಗೇನ್ ರೇಷೋ ಈಜ್ವಲ್ ಟು ಓಕೆ, ಗೇನ್ ರೇಷೋ ಈಜ್ವಲ್ ಟು 13 ಡಿವೈಡ್ ಬೈ 40 ಅನುಪಾತ ಆಯಿತಾ 7 ಡಿವೈಡ್ ಬೈ 40. ಸೊ ಇದು ನಮ್ಮದು ಆನ್ಸರ್ ಆಗಿರುತ್ತೆ. ಈ ರೀತಿ ಕೂಡ ಮಾಡ್ಬೋದು, ಆರ್ 13 ಡಿವೈಡ್ ಬೈ 7 ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಇದಷ್ಟು ಮಾಡಿದರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ ಆಯಿತಾ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ನಾನು ನಿಮಗೆ ಹೇಳುತ್ತೇನೆ ಆಯಿತಾ. 8 ಇಂಟು 5 ಮಾಡಿದರೆ ಅದು 40 ಬರುತ್ತೆ ಎಲ್ ಸಿ ಎಮ್ ಆಯಿತಾ. ಸೊ 5 ಒಂದಲೇ 5 8 ಒಂದಲೇ 8 ಇಲ್ಲಿ ಕಡೆ ಇಂಟು ಮಾಡಿ ಇಡಬೇಕು. ಬಹಳಷ್ಟು ಸುಲಭ ಆಗಿದೆ ಸ್ನೇಹಿತರೆ ಆಯಿತಾ. ಅಂದರೆ ಒಂದೇ ಮಗ್ಗಿ ಒಳಗೆ 8 10 ಇದೆ, ಅದಕ್ಕೆ ನಾವು ಎಲ್ ಸಿ ಎಮ್ ಏನಿದೆಯಲ್ಲ 40 ಬಂದಿದೆ ಆಯಿತಾ. ಒಂದೇ ಮಗ್ಗಿ ಒಳಗಿತ್ತಂದರೆ ನಾವು ಈ ರೀತಿ ಆಯಿತಾ, ನಿಮಗೆ ಗೊತ್ತಿದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾವು ಯಾವಾಗ ಮಾಡಬೇಕಂದ್ರೆ ಒಂದು ವೇಳೆ ಒಂದೇ ಮಗ್ಗಿ ಒಳಗೆ 2 ಇರಲಿಲ್ಲ ಅಂದರೆ ಅವಾಗ ನಾವು ಮಾಡಬೇಕು. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಇವಾಗ ಎರಡನೇ ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. ಇವಾಗ ಇಲ್ಲೊಂದು ಪ್ರಾಬ್ಲಮ್ ಇದೆ, ಸೊ ಗಮನ ಇಟ್ಟು ಕೇಳಿ ಆಯಿತಾ. ಸೊ ವೆರಿ ಸಿಂಪಲ್ ಇದೆ. ಇಲ್ಲಿ ನೋಡಿ, ವಾಣಿ ರಾಣಿ ಆ್ಯಂಡ್ ಸೋನಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಸೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. ಸೋನಿ ರಿಟೈರ್ಸ್, ಯಾರು ರಿಟೈರ್ಸ್ ಆಗಿದ್ದಾರೆ ಅಂತ ನೋಡ್ಕೋಬೇಕು. ಸೋನಿ ರಿಟೈರ್ಸ್ ಫ್ರಮ್ ದ ಬಿಸ್ನೆಸ್. ವಾಣಿ ಮತ್ತು ರಾಣಿ ಅಗ್ರೀಡ್ ಮಾಡಿ ಏನಂತ, ಟು ಶೇರ್ ಈಕ್ವಲಿ ಅಂದ ತಕ್ಷಣ 1:1 ನೆನಪಿನಲ್ಲಿ ಇಟ್ಕೊಳ್ಳಿ. ಈಕ್ವಲಿ ಅಂತ ಅವರು ಕೊಟ್ಟರೆ ಕ್ವಶನ್ ಪೇಪರ್ನಲ್ಲಿ ಅದು 1:1 ಅಂತ. ಯಾರ್ಯಾರದು, ರಾಣಿ ಮತ್ತು ವಾಣಿದು 1:1 ಆಯಿತಾ. ಸೊ ಇನ್ ಎ ಫ್ಯೂಚರ್ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ ಗೇನ್ ರೇಷೋ ಸೂತ್ರ ಏನು, ಗೇನ್ ರೇಷೋ ಆಲ್ರೆಡಿ ನಾವು ಪ್ರಾಬ್ಲಮ್ ಬಿಡಿಸಿದ್ವಿ. ಗೇನ್ ರೇಷೋ ಈಜ್ವಲ್ ಟು ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ. ಫಸ್ಟ್ ಪ್ರಾಬ್ಲಮ್ನಲ್ಲಿ ನಾನು ನಿಮಗೆ ಹೇಳಿದೆ ಏನಂತ, ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಮಗ್ಗಿ ಒಳಗೆ ಬಂದಿತ್ತದು. ಸೊ ಅದಕ್ಕೆ ಏನಿದಿಲ್ಲ ನಾವು ಈ ರೀತಿ ಟೇಬಲ್ನಲ್ಲಿ ಹಾಕಿ ನಾನು ನಿಮಗೆ ತೋರಿಸಿದ್ದೀನಿ. ಒಂದೇ ಮಗ್ಗಿನಲ್ಲಿ ಬತ್ತಂದರೆ ಈ ರೀತಿ ಎಲ್ ಸಿ ಎಮ್ ನಾವು ಕಂಡುಹಿಡಬೇಕು. ಸೊ ಇವಾಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಡೈರೆಕ್ಟಾಗಿ ಇಲ್ಲಿ ಏನಿದಿಲ್ಲ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನ್ಯೂ ರೇಷಿಯೋನು, ನ್ಯೂ ರೇಷಿಯೋ ಅಂದರೆ ಇದೆ ಈಕ್ವಲಿ ಓಕೆ 1:1. ಓಲ್ಡ್ ರೇಷಿಯೋ ಯಾವುದು 4:, ಇಲ್ಲಿ ನೋಡಿ 4:3:2 ಆಯಿತಾ. ಯಾರು ರಿಟೈರ್ಸ್ ಆಗಿದ್ದಾರೆ, ಸೋನಿ ರಿಟೈರ್ಸ್ ಆಗಿದ್ದಾರೆ. ಯಾವುದು ಇದು 2 ರಿಟೈರ್ಸ್ ಆಗಿದೆ. ಸೊ ಇವಾಗ ಇದು 1:1 ಏನಿದೆಯಲ್ಲ ಇದು ವಾಣಿ ಮತ್ತು ರಾಣಿದು. ಇದು 4 ಏನಿದೆಯಲ್ಲ ಇದು ವಾಣಿದು. ಇದು 3 ಏನಿದೆಯಲ್ಲ ಇದು ರಾಣಿದು. ಇವಾಗ ಇಲ್ಲಿ ವಾಣಿ ಪಾರ್ಟ್ನರ್, ವಾಣಿ ಈಜ್ವಲ್ ಟು ಮತ್ತು ರಾಣಿ ಆಯಿತಾ. ವಾಣಿ ರಾಣಿ ಈಜ್ವಲ್ ಟು ಅಂತ ಈ ರೀತಿ ನಾವು ಪಾರ್ಟ್ನರ್ ನೇಮ್ ಹಾಕೊಂಡಿದ್ವಿ ಆಯಿತಾ. 1 ಇದೇನು ವಾಣಿದು, ಇದು 1 ಏನಿದಿಲ್ಲ ಇದು ರಾಣಿದು. 1 ಎಷ್ಟು 2 ಆಯಿತಾ. 1/2 ಮೈನಸ್ಗೆ ಮೈನಸ್ ಸೂತ್ರದ ಪ್ರಕಾರ. ಇಲ್ಲಿ 4 ಯಾರ್ದು, ಇದು ವಾಣಿದು, ರಾಣಿದು 3, ಇದು 2 ಏನಿದಿಲ್ಲ ಇದು ಸೋನಿದು ಇದೆ ಆಯಿತಾ. ಇದು ಹೋಗಿದೆ ಆಲ್ರೆಡಿ ರಿಟೈರ್ಸ್. ಇವಾಗ ನಾವು ಏನು ಮಾಡಬೇಕು, ಇಲ್ಲಿ 3 4 3 2 ಎಷ್ಟಾಗುತ್ತೆ, ಅದು 9 ಆಯಿತಾ. ಟೋಟಲ್ ಮಾಡಿ ಇಲ್ಲಿ ನಾವು ತೊಗೋಬೇಕಾಗುತ್ತೆ. 1ನೇದು ಯಾರ್ದು, ನಾವು ವಾಣಿಯವ್ರದ್ದು ಬಿಡಿಸ್ತಾ ಇದ್ದೀವಿ. 4 ಯಾರ್ದು, ಅದು ವಾಣಿದು. 9 ಟೋಟಲ್ ಇಲ್ಲಿ ಬರೀಬೇಕು. ಟೋಟಲ್ ಏನಂತ 4 3 2 9. ಇವಾಗ ನೋಡಿ ಈಜ್ವಲ್ ಟು ಇವಾಗ ನೋಡಿ 2 9 ಎಷ್ಟು 18. ಈ 9 ಏನಿದಿಲ್ಲ ಇಲ್ಲಿ ಇಂಟು ಮಾಡಿ ಇಡಿ ಆಯಿತಾ. ಈ 2 ಏನಿದಿಲ್ಲ ಇಲ್ಲಿ ಇಂಟು ಮಾಡಿ ಇಲ್ಲಿ ಇಡಿ. 1 9 9 ಆಯಿತಾ ಮೈನಸ್ ಓಕೆ. 4 2 ಎಷ್ಟು 8, 4 2 8 ಈಜ್ವಲ್ ಟು 9ರೊಳಗೆ 8 ಮೈನಸ್ ಮಾಡಿ ಎಷ್ಟು ಬರುತ್ತೆ, ಅದು 1 ಆಯಿತಾ. 1/18 ಇದು ವಾಣಿದಾಯಿತು. ಇವಾಗ ನೋಡಿ, ಇವಾಗ ರಾಣಿದು ಇದು 1 ಆಯಿತು. ಇವಾಗ ಇದೊಂದು 1/2 ಮೈನಸ್ 4 ಆಯಿತು. ಇವಾಗ 3 ರಾಣಿದಿದು ಸೇಮ್ 9 ಈಜ್ವಲ್ ಟು ಎಲ್ ಸಿ ಎಮ್ ಏನಿದಿಲ್ಲ ಒಂದೇ ಮಗ್ಗಿ ಒಳಗೆ 2 9 ಬರುತ್ತಾ, ಬರಲ್ಲ. ಬರಲಿಲ್ಲ ಅಂದರೆ ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡಬೇಕು. ಸಿಂಪಲ್ ಏನು ಇಂಟು ಮಾಡಿಬಿಡೋದು ಓಕೆ. 2 × 9 ಎಷ್ಟು 18. ಆವಾಗ ಅಲ್ಲಿ 8 10 ಬಂದಿತ್ತು, ಯಾಕೆಂದರೆ ಅಲ್ಲಿ
ಒಂದೇ ಮಗ್ಗಿಯೊಳಗೆ 8 10 ಬರುತ್ತೆ. ಸೊ ಅದಕ್ಕೆ ಇಲ್ಲಿ ನಾನು ನಿಮಗೆ ಟೇಬಲ್ನಲ್ಲಿ ಹಾಕಿ ತೋರಿಸಿದೆ. ಇಲ್ಲಿ ಒಂದೇ ಮಗ್ಗಿಯೊಳಗೆ 2 9 ಬರಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡಬೇಕು ಅಷ್ಟೇ, ಮತ್ತೇನು ಸಿಂಪಲ್ ಇಲ್ಲ. 2 × 9 ಎಷ್ಟು 18. ಸೇಮ್ ಇಲ್ಲೂ ಕೂಡ 18 ಬರುತ್ತೆ ಆಯಿತಾ. ಈ 9 ಏನಿದಿಲ್ಲ ಇಲ್ಲಿ ಇಂಟು ಮಾಡಿ ಇಡಬೇಕು, ಈ 2 ಏನಿದಿಲ್ಲ ಇಲ್ಲಿ ಇಂಟು ಮಾಡಿ ಇಡಬೇಕು ಇಷ್ಟೇ. ಓಕೆ 9 3 2 ಎಷ್ಟು, ಓಕೆ 3 2 ಎಷ್ಟು 6 ಆಯಿತಾ. 9ರೊಳಗೆ 6 ಮೈನಸ್ ಮಾಡಿರಿ ಸ್ನೇಹಿತರೆ, ಎಷ್ಟು ಬರುತ್ತೆ 3 ಬರುತ್ತೆ. ಓಕೆ ಇಲ್ಲಿ 18 ಏನಿದಿಲ್ಲ ಸೇಮ್. ಇವಾಗ ಆನ್ಸರ್ ನೋಡಿ, ಫೈನಲ್ ಆನ್ಸರ್ ಆಗಿರುತ್ತೆ. ದೇರ್ಫೋರ್ ಗೇನ್ ರೇಷಿಯೋ is equal to okay 1/18 is to 3/18. ಇಲ್ಲಾಂದರೆ ನೀವು ಈ ರೀತಿ ಬರೆದ್ರು ಕೂಡ ಓಕೆ, 1:3 ಇದು ಆನ್ಸರ್ ಆಗಿರುತ್ತೆ. ಈ ರೀತಿ ಮಾಡಿದರೆ ನಮಗೆ 6 ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಪ್ರಾಬ್ಲಮ್ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲೊಂದು 2024 ಮಾಡಲ್ ಕ್ವಶನ್ ಪೇಪರ್ ಇದೆ. ಗೀತಾ, ಸೀತಾ ಆ್ಯಂಡ್ ಸರಿತಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 4:3:2. ಇದು ಓಲ್ಡ್ ರೇಷಿಯೋ ಆಗಿರುತ್ತೆ ಆಯಿತಾ. ಅದೇ ರೀತಿ ಗೀತಾ ರಿಟೈರ್ಸ್ ಆಗಿದ್ದಾರೆ. ಸೀತಾ ಆ್ಯಂಡ್ ಸರಿತಾ ಡಿಸೈಡೆಡ್ ಟು ಶೇರ್ ಪ್ರಾಫಿಟ್ ಇನ್ ಎ ಫ್ಯೂಚರ್ ಇನ್ ದ ರೇಷಿಯೋ ಆಫ್ 5:3. ಈ ಒಂದು ಫ್ಯೂಚರ್ ರೇಷಿಯೋ ಆಗಿರುತ್ತೆ. ಓಕೆ ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಆಫ್ ಸೀತಾ ಆ್ಯಂಡ್ ಸರಿತಾ. ಇವಾಗ ಈ ಒಂದು ಪ್ರಾಬ್ಲಮ್ ಇಲ್ಲಿ ಸಾಲ್ಯೂಷನ್ ಮಾಡೋಣ. ಯಾರ್ಯಾರು ನಮಗೆ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಸೀತಾ ಮತ್ತು ಸರಿತಾ. ಸೊ ಇಲ್ಲಿ ನಾವು ಏನು ಗೇನ್ ರೇಷಿಯೋ ಇಸ್ ಈಕ್ವಲ್ ಟು, ಸೂತ್ರ ಏನು, ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಓಕೆ ಓಲ್ಡ್ ರೇಷಿಯೋ, ಓಕೆ ಓಲ್ಡ್ ರೇಷಿಯೋ. ಇವಾಗ ನ್ಯೂ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 5:3. ಓಕೆ 5:3. ಅದೇ ರೀತಿ ಓಲ್ಡ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ 4:3:2. 4:3:2. ಯಾರು ರಿಟೈರ್ಸ್ ಆಗಿದ್ದಾರೆ ಇಲ್ಲಿ, ಗೀತಾ ರಿಟೈರ್ಸ್ ಆಗಿದ್ದಾರೆ. ಗೀತಾ ರಿಟೈರ್ಸ್ ಆಗಿದ್ದಾರೆ ಅಂದರೆ ಓಕೆ ಅವ್ರದ್ದು ರೇಷಿಯೋ ಯಾವುದು 4. ಇದು 4 ಏನಿದಿಲ್ಲ ಇದು ರಿಟೈರ್ಸ್ ಆಯಿತು. ಉಳಿದಿರುವಂಥ 3 ಮತ್ತು 2 ಏನಿದಿಲ್ಲ ಅದು ಸೀತಾ ಮತ್ತು ಸರಿತಾ ಅವ್ರದ್ದು. ಓಕೆ ಸೀತಾ ಮತ್ತು ಸರಿತಾ ಅವ್ರದ್ದು ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಮಾಡಿ ಅಂತ ಹೇಳಿದ್ದಾರೆ, ಮುಗೀತು. ಇವಾಗ ನಾವು ಕ್ವಶನ್ ನೋಡುವ ಅವಶ್ಯಕತೆಯೇ ಇಲ್ಲ. ಯಾರ್ಯಾರ್ದು ನಮಗೆ ಕ್ಯಾಲ್ಕುಲೇಷನ್ ಮಾಡಿ ಅಂದಿದ್ದಾರೆ, ಸೀತಾ ಈಸ್ ಈಕ್ವಲ್ ಟು ಮತ್ತು ಸರಿತಾ ಆಯಿತಾ. 5 3 ಎಷ್ಟು 8. ಇಲ್ಲಿ 4 ಬಿಡಿ, ಯಾಕೆಂದರೆ ಅವರು ರಿಟೈರ್ಸ್ ಆಗಿದ್ದಾರೆ. ಯಾರು ಗೀತಾ ಅವರು. 3 ಯಾರ್ದು ಸೀತಾ ಅವ್ರದ್ದು. ಈ 2 ಯಾರ್ದು ಸರಿತಾ ಅವ್ರದ್ದು ಆಯಿತಾ. 3 4 3 2 ಎಷ್ಟು 9 ಆಯಿತಾ. ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾಕೆಂದರೆ 8 ಮತ್ತು 9 ಒಂದೇ ಮಗ್ಗಿಯೊಳಗೆ ಬರಲ್ಲ ಆಯಿತಾ. ಇದು ಬೇರೆ ಮಗ್ಗಿಯಲ್ಲೇ ಬರುತ್ತೆ, ಇದು ಬೇರೆ ಮಗ್ಗಿಯಲ್ಲೇ ಬರುತ್ತೆ. ಸೊ ಹೀಗಾಗಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ 8 9 ಎಷ್ಟು 72 ಆಯಿತಾ. ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ. 8 9 72. ಓಕೆ 8 × 9 ಮಾಡಿದರೆ 72. ಈ 9 ಏನಿದಿಲ್ಲ ಇಲ್ಲಿಡಿ, ಇದು 8 ಏನಿದಿಲ್ಲ ಇಲ್ಲಿಡಿ ಆಯಿತಾ. ಇವಾಗ 5 9 ಎಷ್ಟು 45 ಆಯಿತಾ. 3 8 ಎಷ್ಟು ಮೈನಸ್ ಕೊಡ್ರಿ 24. 45ರೊಳಗೆ 24 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ 21. ಇದು 72 ಸೇಮ್ ಇಲ್ಲಿ ಇಡಬೇಕಾಗುತ್ತೆ. ಇವಾಗ ಸೀತಾ ಅವ್ರದ್ದು ಆಯಿತು. ಸರಿತಾ ಅವ್ರದ್ದು 3/8 ಮೈನಸ್ 3 ಆಯಿತು. ಇವಾಗ 2/9 ಓಕೆ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 72. ಓಕೆ 8 9 72. ಅದೇ ರೀತಿ ಈ 9 ಏನಿದಿಲ್ಲ ಇಲ್ಲಿಡಿ, ಅದೇ ರೀತಿ ಈ 8 ಏನಿದಿಲ್ಲ ಇಲ್ಲಿಡಿ. ಓಕೆ 3 9 ಎಷ್ಟು 27. ಅದೇ ರೀತಿ ಓಕೆ 2 8 16 ಈಸ್ ಈಕ್ವಲ್ ಟು 27 ಒಳಗೆ 16 ಮೈನಸ್ ಮಾಡಿ ಎಷ್ಟು ಬರುತ್ತೆ 11. 11/72. ಓಕೆ ಸೊ ಆನ್ಸರ್ ಈಸ್ ಗೇನ್ ರೇಷಿಯೋ. ಓಕೆ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು 21/72 ಅನುಪಾತ 11/72 ಅನುಪಾತ ಆಗಿರುತ್ತೆ. ಇದು ಮೈನಸ್ ಹೋತಂದರೆ ಸೊ 21/11 ಇದು ಆನ್ಸರ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಸೊ ಒಂದೇ ಮಗ್ಗಿಯೊಳಗೆ ಇದು ಎರಡೂ ಬರಲಿಲ್ಲ ಅಂದರೆ ನಾವು ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪಲ್ ಆಗಿ ಇಷ್ಟೇ ಮಾಡಿಬಿಡೋದು. ಈ ರೀತಿ ಒಂದೇ ಮಗ್ಗಿಯೊಳಗೆ ಇದು ಎರಡೂ ಬರಲಿಲ್ಲ ಅಂದರೆ ಇದು ಬೇರೆ ಮಗ್ಗಿಯೊಳಗಿದೆ, ಇದು ಬೇರೆ ಮಗ್ಗಿಯೊಳಗಿದೆ. ಅವಾಗ ನಾವೇನು ಮಾಡಬೇಕು ಅಂದರೆ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ, ಇಂಟು ಮಾಡಿ ಇಲ್ಲಿಡಿ ಆಯಿತಾ LCM. ಆಮೇಲೆ ನೀವೇನು ಮಾಡಬೇಕು ಈ 9 ಏನಿದಿಲ್ಲ ಸೇಮ್ ಇಲ್ಲೇ ಇಟ್ಬಿಡಿ, ಇದು 8 ಏನಿದೆ ಇಲ್ಲೇ ಸೇಮ್ ಇಟ್ಬಿಡಿ. 6 ಅಂಕ ನಿಮಗೆ ಡೆಫಿನೆಟ್ಲಿ ಬರುತ್ತೆ. ಓಕೆ ಈ ಒಂದು ಗೇನ್ ರೇಷಿಯೋ ನಿಮಗೆ ಪ್ರಾಬ್ಲಮ್ ಕೇಳಿದಾಗ ಇದೇ ರೀತಿ ಕ್ವಶನ್ ಕೇಳ್ತಾನೆ ಆಯಿತಾ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ಸ್.